ನೋಡ್ರಪ್ಪ ನಿಮ್ ಮಾರೆ ನಿಮ್ತವೇ ಇಟ್ಕೋಬೇಕು. ಆಮೇಲೆ ಅಲ್ಲಿ ಚುತ್ತಿ ಇಲ್ಲಿ ಚುತ್ತಿ ನಂದಿಲ್ಲ ಅವಂದಿಲ್ಲ ಅಂತ ಕಿತ್ತಾಡಕೋಬಾರ್ದು. ಆಯ್ತಾ? ನಿಮ್ ಮನೆ ಮಗ ಅನ್ಕೊಡ್ರ ಬಾವ್ ನನ್ಗೆ ಓಟ್ ಹಾಕ್ಬಿಟ್ರವ. ಅಣ್ಣ ಇವತ್ ಯಾಕೋ ನನ್ ಬಲ್ಗಣ್ ಹೊಡ್ಕತೈತೆ. ಬಲ್ಗಣ್ ಹೊಡ್ಕತೈತಲ್ಲ. ಆ ಮಂಡ್ಯ ಜಿಲ್ಲೆಯಲ್ಲಿ ಮೋದಿ ಹಾಸ್ಪಿಟಲ್ನವರು ಏನೋ ಕಣ್ಣು ಪ್ರೀ ಚೆಕ್ ಮಾಡ್ದಂತ ಮಾಡ್ಕೊಳ್ಳಿ. ಅದಕ್ಕಲ್ಲ, ಬಲ್ಗಣ್ ಹೊಡ್ಕೊಂಡ್ರೆ ಏನಾದ್ರು ಒಳ್ಳೇದಾಯ್ತದೆ. ನೀನ್ ಎಲೆಕ್ಷನ್ ಅಲ್ಲಿ ಗೆಲ್ಲೋದಂತೂ ಗ್ಯಾರಂಟಿ. ಅದೇಂಗ್ ಹೇಳ್ತೀಯ? ಯಾವತ್ತು ನಾನ್ ಬಲ್ಚೋರ್ಕೆ ಎದ್ದೇಳ್ದವನು ಇವತ್ ಬಲ್ ಮೊಗ್ಲಲ್ಲಿ ಎದ್ನ ಒತ್ತರ ಎದ್ದು ದೇವ್ರ ಪೋಟಿ ಕೈ ಮುಗಿತಿದ್ದೆ. ಯಾವತ್ತೂ ಬಿದ್ದಿರ್ಲಿಲ್ಲ, ಇವತ್ ಬಿದ್ಬಿಡ್ತು. ಬೆಳಗ್ಗೆಯಿಂದ ಒಳ್ಳೆ ಸೊಕ್ನಾನೆ. ನೀನ್ ಗೆಲ್ಲದಂತೂ ಗ್ಯಾರಂಟಿ ಕಾರಣ. ಜಡಗೌಡ್ರಿಗೆ 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 ನಮಸ್ಕಾರ ಅಜ್ಜಿ, ನಮಸ್ಕಾರ. ಇರ್ಲಿ ಬಿಡಪ್ಪ. ನಮ್ದು ಬೆಲೂನ್ ಗುರ್ತು, ನಿಮ್ಮ ಓಟ್ನ ನಮಗೆ ಹಾಕ್ಬೇಕು. ಅಜ್ಜಿ ನಮ್ ಗೌಡ್ರು ಗುರ್ತು ಬಲೂನು ಬಲೂನು. ಗೌಡ್ರೋಗ 10 ವರ್ಷ ಆತಲ್ವಾ? ಗೌಡ್ರೆ ನೀವೇನು ಯೋಚನೆ ಮಾಡ್ಬೇಡಿ, ಅಜ್ಜಿಗೆ ಕಿವಿ ಕೆಲ್ಸಲ್ಲ, ನಾನೇ ಕರ್ಕೊಂಡ್ ಬಂದು ಓಟ್ ಹಾಕ್ಸ್ತೀನಿ. ಸರಿ ಆಯ್ತಪ್ಪ, ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ, ನಾವಿನ್ ಬರ್ತೀವಿ. ನನ್ಗನ್ಸುತ್ತೆ ಅಜ್ಜಿಗಿದೆ ಕಡೆ ಓಟು ಅಂತ. ಸುಮ್ಕಿಲ್ಲ, ಕೇಳಿ ಇಳಿಸ್ಕೊಂಡ್ಬಿಟ್ಟವ್ರು. ಗೌಡ್ರೆ ನಿಮ್ಗೆ ಗೊತ್ತಿಲ್ವಾ, ಅಜ್ಜಿಗೆ 2 ಕಿವಿನು ಡಮಾರು. ಹಂಗೆಲ್ಲ ಅನ್ಬಾರ್ದು ಕಣ್ಣ. ಅವರು ನಮ್ಗೆ ಓಟ್ ಹಾಕೋ ದೇವ್ರಿದ್ದಂಗೆ, ದೇವ್ರಿಗೆ ಹಂಗೆಲ್ಲ ಅನ್ಬಾರ್ದು. ನೋಡು ನಡಿ. ಚಂದ್ರಿ ಅಪ್ಪ ಹುಚ್ಚಪ್ಪ ನಮಸ್ಕಾರಪ್ಪ. ನಮಸ್ಕಾರ. ದಯವಿಟ್ಟು ನೀನ್ ಓಟ್ ನಂಗೆ ಹಾಕ್ಬಿಡಪ್ಪ. ಆರೇ ಗುರ್ತು ಮರಿಬಾರ್ದು ಹುಚ್ಚಪ್ಪ. ಆರೇ ಗುರ್ತಾ? ಯಾವನ ತಲೆ ಕೆಟ್ಟ ನನ್ ಮಗ ಸೀರೆ ಗುರ್ತ ನಿಮ್ದು? ನೀನೇನ್ ಅವ್ರ ತರ ಕಚಡ ಕಂತ್ರಿ ಕಜ್ಜಿನ? ನಿಂಗ ಆರೆ ಯಾವ್ದು ಸೀರೆ ಯಾವ್ದು ಅಂತ ಗೊತ್ತಾಗಲ್ವಾ? ಮಾರಿದೆ ಆರೆ ಗುರ್ತ್ ಹಾಕು. ನಮ್ ಗೌಡ್ರದು ಆರೆ ಗುರ್ತೆ ಅಲ್ವಾ ಗೌಡ್ರೆ? ನೀನ್ ಅವ್ನಿಗೆ ಹೇಳ್ದೋ ನನ್ಗೆ ಹೇಳ್ದೋ? ಅವನ್ಗೆ ಗೌಡ್ರೆ. ಜನ ತಪ್ಪು ತಿಳ್ಕೊಳ್ಳಿ. ನನ್ಗೆ ಹಾಕ್ಬಿಡಪ್ಪ, ಮರಿಬೇಡ, ಮನೆ ಕಡೆ ಬರ್ತೀನಿ. ನಮಸ್ಕಾರ ಕರಿಯಪ್ಪನವ್ರೆ. ಬನ್ನಿ ಗೌಡ್ರೆ, ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಈ ಸಲ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀನಿ, ತಮ್ಮ ಓಟ್ನ ನನಗೆ ಹಾಕ್ಬೇಕು. ಹಾಕುವ ನೆಂಚ್ಗಳಕ್ಕೆ ಏನಾರ ವ್ಯವಸ್ಥೆ ಮಾಡಿ ಗೌಡ್ರೆ. ಉಪ್ಪಿನಕಾಯಿಗೆ ಹೇಳಿದ್ದೀನಿ, ಬರ್ತಾ ಇದೆ. ಓದಿ ಎಲೆಕ್ಷನ್ ಅಲ್ಲಿ ಬಂದಿದ್ದವರು ಗೌಡ್ರೆ, ಮತ್ತೆ ಈ ಎಲೆಕ್ಷನ್ ಬಂದಿದ್ದೀರಲ್ಲ? ಏನಪ್ಪ ಮಾಡೋದು, ನೀವ್ ಗೆಲ್ಸಿ ಕಳ್ಸಿದ್ಮೇಲೆ ಸರ್ಕಾರದ ಕೆಲ್ಸ, ಪಂಚಾಯತಿ ಕೆಲ್ಸ ತುಂಬಾ ಬಿಜಿ ಆಗ್ಬಿಟ್ಟಿದೀನಿ. ಮನೆಗೆ ಹೋಗೋದಕ್ಕೆ ಟೈಮ್ ಸಿಗೋದಿಲ್ಲ ಅಂತೀನಿ. ಹಂಗ ಗೌಡ್ರೆ? ಹೋಗಲ್ಲ ಕರಿಯ, ಈ ಸರಿನು ನಮ್ ಗೌಡ್ರನ್ನ ಎಲೆಕ್ಷನ್ ಆಗಿ ಓಟ್ ಹಾಕಿ ಗೆಲ್ಸ್ಬಿಟ್ರೆ. ಗೆಲ್ಸುವ ಬಿಡಿ ಗೌಡ್ರೆ, ಸಂಜೆಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಟ್ರೆ. ಆಯ್ತು ಆಯ್ತು, ಸಂಜೆ ತೋಟದ ಮನೆ ಹತ್ರ ಬಂದ್ಬಿಡಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ಬೇಕು. ನಮ್ ಗೌಡ್ರು ಗುರ್ತು ಬಲೂನು. ಸರಿಯಾಗಿ ನಾನು ಒತ್ತಿ. ಸರಿ, ನಾವಿನ್ ಬರ್ತೀವಿ. ಅವ್ವ ನಿನ್ ಪಾದ ನನ್ ತಲೆ ಮೇಲೆ, ನನ್ಗೆ ಓಟ್ ಹಾಕ್ಬೇಕು. ಅಭಿಮಾನಿಗಳೇ, ಯಾರು ತಾಳ್ಮೆ ಕಳ್ಕೋಬೇಡಿ, ಉದ್ರಕ್ಕೆ ಕೊಳಗಾಗ್ಬೇಡಿ. ಸುಮ್ನೆ ಎಲ್ಲ ವಾಪಸ್ ಹೋಗ್ಬಿಡ್ತಾರೆ. ನನಗೆ ಎದುರಾಳಿನ ಏನ್ಲಾ ಬೋರೇಗೌಡ ನನ್ನ ನೋಡಿ ಬಾರಿ ಗುರಾಯಿಸ್ತಾವನೆ. ಗುರಾಯಿಸ್ಲಿ ಬಿಡೋಣ, ತನ್ ಮುಂದೆ ನಿಂತ್ಕೊಳಕ್ ಗಂಡ್ಸ್ ಯಾರು ಇಲ್ಲ ಅಂತ ಮೆರಿತಾ ಇದ್ದ. ಈಗ ನಮ್ ಹಿಂದೆ ಇರೋ ಜನ ನೋಡ್ಬಿಟ್ಟು ಪುಕ್ಕ ತರ್ಕೋಳಿಯಾಗ್ಬಿಟ್ಟವನೆ. ಹಂಗಂತೀಯ? ಆಡಿದ್ದ ಆಟ ಮಾಡಿದ್ದ ಊಟ ಅಂತ ನಮ್ ಜನ ಎಷ್ಟ್ ದಿನ ನೋಡ್ತಾರೆ. ಇಲ್ಲಿ ನೋಡು ನಮ್ಮಿದೆ ಎಷ್ಟ್ ಜನ ಅವ್ರೆ. ಅದು ಈ ಜನರನ್ನೆಲ್ಲ ನೋಡಿ ಈ ಸಲ ಎಲೆಕ್ಷನ್ ಅಲ್ಲಿ ಇವನಿಗೆ ಗೆಲ್ಲಲೇ ಎಲೆಕ್ಷನ್ ಮುಗಿಲಿ, ಒಳ್ಳೆಗಾಲಕ್ಕೆ ಹೋಗಿ ತಾಯ್ತಾ ಕರ್ಸ್ಕೊಂಡ್ಬಂದ್ರೆ ತಡೆ ಓಡಿಸ್ಕೊಂಡ್ಬಂದ್ರು ನನ್ನ ಅಲ್ಲಾಡ್ಸಕ್ ಆಗಲ್ವಲ್ಲಿ. ಬೆಟರು ಎಲೆಕ್ಷನ್ ಮುಗಿದ್ಮೇಲೆ ಕಾಶಿಗೋ ಇಲ್ಲ ಅಯ್ಯಪ್ಪನ ಮಾಲೆನೋ ಹಾಕೊಂಡು ಬೆಟ್ಟದ ಮೇಲೆ ಮಲ್ಕೊಂಡ್ಬಿಡೋದು ಬೆಟ್ರು. ಚಿಕ್ಕ ಏನೋ ನನ್ನ ಮಕ್ಳು ಬಾಯಿ ಬಂದಂಗ್ ಮಾತಾಡ್ತಾವ್ರೆ. ಅಯ್ಯ ಮಾತಾಡ್ಕೊಳ್ಳಿ ಬಿಡೋಣ. ಆನೆ ಮುಂದೆ ಆಡ್ ಮರಿನಾ? ಇವನ್ ಹಿಂದಕ್ 4 ಜನ ಇದ್ಮ್ಯಾಕೆ ಇವನೇನ್ ಗೆದ್ಬಿಟ್ನಾ? ನಮ್ ಕಡೆ ಅಸ್ತ್ರ ಇದೆಯಲ್ಲ ಬಿಟ್ಮ್ಯಾಕೆ ಅವನ್ ಕಡೆಯವರೆಲ್ಲ ನಮ್ ಕಡೆಗೆ. ಏನೋ ಚಿಕ್ಕ ಇವಿ ಮಾತಾಡ್ತಾವನೆ. ಚಿಕ್ಕ ಹುಲಿ ಯಾರು, ಕತ್ತೆ ಯಾರು, ಕತ್ತೆ ಕಿರುಬ ಯಾರು ಅಂತ ಜನಕ್ ಗೊತ್ತು. ರಿಸಲ್ಟ್ ಬರ್ಲಿ, ಕಾಶಿಗೆ ಯಾರು ಹೋಗ್ತಾರೆ, ಅಯ್ಯಪ್ಪ ಸ್ವಾಮಿ ಬೆಟ್ಟದ ಮೇಲೆ ಯಾರು ಕೂತ್ಕೊಂತಾರೆ ಅಂತ ಅವಾಗ ಗೊತ್ತಾಗುತ್ತೆ. ನಡಿ.
ಆಗ್ರ ಓಹೋ ಮೈ ಮೇಲೆ ಮುನಿಯಮ್ಮ ಬಂದಂಗೈತೆ. ವಾ ಎಷ್ಟೊತ್ತಾಯ್ತೋ ಬಂದು? ಅರ್ಧ ಗಂಟೆ ಆಯ್ತು. ನಿನ್ನಲ್ಲ ಕೇಳಿದ್ದು, ಮೈ ಮೇಲೆ ಮುನಿಯಮ್ಮ ಬಂದು ಎಷ್ಟೊತ್ತಾಯ್ತು ಅಂತ. ನಿನ್ಗೆ ಯಾವಾಗ್ಲೂ ತಮಾಷೆನೇ ಆಗೋಯ್ತಲ್ವಾ? ಅರೆ ಯಾಕಿಂಗ್ ಕೋಪ ಮಾಡ್ಕೊಂಡೆ? ಅಂತದ್ದೇನಾಯ್ತೀಗ? ಈಗೇನು ಆಗಿಲ್ಲ, ಮುಂದಾಗತ್ತೆ ಅಂತ ಭಯ. ಮೊದ್ಲು ನೀನ್ ಸೋಮಾರಿ ತರ ತಿರ್ಗೋದ್ ಬಿಟ್ಟು ಏನಾದ್ರೂ ಕೆಲ್ಸ ಮಾಡು. ನಾನೇನ್ ಸೋಮಾರಿ ಅಲ್ಲ, ಹೊಲ್ತಾಕ್ ಹೋಯ್ತೀನಿ ಬತ್ತೀನಿ. ಅದ್ ನಿಂಗ್ ಗೊತ್ತಾ? ಹೊಲ್ತಾವ್ ಹೋಯ್ತೀಯ ಬರ್ತೀಯ ಅಷ್ಟೇ, ಕೆಲ್ಸ ಮಾಡಲ್ಲ. ಇನ್ನು ಎಷ್ಟ್ ದಿನ ಅಂತ ನಿಮ್ಮ ಅಣ್ಣ ನೀನ್ ಸಾಕ್ಬೇಕು? ಏ ರಾಧಾ, ನಾ ಚಿಕ್ಕನಿರುವಾಗ್ಲೇ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ರು. ಅಣ್ಣ ಅದ್ಕೇನೆ ಎಲ್ಲ. ನನ್ಗೂ ಆಸೆ ಇದೆ, ಅಣ್ಣ ಅದ್ಕೇನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ, ಜೊತೆಗೆ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ. ಹಂಗಲ್ಲ ಶಂಕರು, ನಮ್ಮಪ್ಪ ನನ್ನ ಸಂಬಳ ತರೋ ಹುಡ್ಗನ್ಗೆ ಮದ್ವೆ ಮಾಡ್ಬೇಕು ಅಂತಿದ್ರು. ಛೇ, ಹೆಣ್ಣೆ ತಪ್ಪ ಅಮ್ಮ ತಮ್ಮ ಮಗಳನ್ನ ಸಂಬಳ ತರೋನ್ಗೆ ಮದ್ವೆ ಮಾಡ್ಬೇಕು ಅನ್ನೋದಾದ್ರೆ ನಮ್ಮಂತವ್ರಿಗೆ ಮದ್ವೆ ಆಗೋ ಯೋಗ್ಯತೆನೇ ಇಲ್ವಾ? ನೋಡ್ರದ, ಸಂಬಳ ತರೋರು ಚೆನ್ನಾಗಿರ್ತಾರೆ, ವ್ಯವಸಾಯ ಕೂಲಿ ಮಾಡ್ಕೊಂಡಿರೋರು ಹಾಳಾಗ್ತಾರೆ ಅನ್ನೋದು ಅವ್ರ ಭ್ರಾಂತು. ಇವತ್ತು ವ್ಯವಸಾಯ ಕೂಲಿ ಮಾಡ್ಕೊಂಡಿರೋರೆ ನೆಮ್ಮದಿ ಜೀವನ ಸಾಗಿಸ್ತಾ ಇದಾರೆ. ರಾಧಾ, ನಿನ್ ಮನ್ಸಲ್ಲಿ ಏನಿದೆ ಅನ್ನೋದು ನನ್ಗೆ ಅರ್ಥ ಆಯ್ತು. ನಾನಿನ್ ಬರ್ತೀನಿ. ಶಂಕರು, ಶಂಕರು, ಶಿವಪುರ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಇದೀಗ ಪ್ರಾರಂಭವಾಗಿದೆ. ಅಲ್ಲೇ ನಮ್ ಕಡೆ ಹವಾ ಆಯ್ತು ತಾನೆ, ಸೋತ್ ಕಿತ್ ಹೋಗ್ಬಿಡ್ತೀವಿ ಅನ್ಲಾ. ಗೆಲ್ಲ ನಾವೇ ಸುಮ್ಮನೆ ಗೆದ್ಮೇಕೆ ಚಿಕ್ಕ ಮನೆಗಳನ್ನೆಲ್ಲ ಅದ್ದೊಡ್ದು ಮಾಡ್ಬಿಡ. ಫುಲ್ ದೊಡ್ಡದಾಗಿ ಎಣಿಕೆಯಲ್ಲಿ ಜಮೀನ್ದಾರ್ ಜಡೇಗೌಡರು ತಮ್ಮ ಪ್ರತಿಸ್ಪರ್ಧಿ ಬೆಟ್ಟದ ಬೋರೇಗೌಡರಿಗಿಂತ 1401 ಮತಗಳ ಅಂತರದಿಂದ ಮುಂದಿದ್ದಾರೆ. ಅಂಬಿಕಂಡ್ ಇರ್ಲ ಆರೇನ್ ಅಳ್ತದ, ಗೆದ್ಮೇಲೆ ಹಾಕದ್ರಾಯ್ತು. ಎರಡನೇ ಹಂತದ ಮತ ಎಣಿಕೆ ಕಾರ್ಯ ಮುಗಿದಿದ್ದು ಜಡೇಗೌಡರು ಬೋರೇಗೌಡರಿಗಿಂತ 3012 ಮತಗಳಿಂದ ಮುಂದಿದ್ದಾರೆ. ಕಾರ್ಯ ಮುಗಿದಿದ್ದು ಬೋರೇಗೌಡರು ಜಡೇಗೌಡರಿಗಿಂತ 6 ಮತಗಳಿಂದ ಮುಂದಿದ್ದಾರೆ. ಒಂದ್ ನಿಮಿಷ ಇರ್ಲ, ಅಟ್ಟಿ ತಕ ಹೋಗಿ ಬರ್ತೀನಿ. ಇದೇನ್ ಹೆಂಗಾಗೋಯ್ತು, ನನ್ನ ಹತ್ರ ದುಡ್ಡ ಕಿತ್ಕೊಂಡು ಎಲ್ಲ ಅವನ್ ಕೊಟ್ಟಾಗ್ಬಿಟ್ಟವ್ರಲ್ಲ. ಮೇಗಲ್ ಕೆರಿ ಓಟವೆ ಅವೆಲ್ಲ ನಮ್ಗೆ. ಮೇಗಲ್ ಕೆರಿ ಓಟವೆ, ಕೆಳಗ್ ನೀರು ಸುರಿತೈತೆ, ಮೇಗಲ್ ಕೆರಿ ಅಂತ ಕೂತ್ಕಣ. ಇದೀಗ ಶಿವಪುರ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು ಜಮೀನ್ದಾರ್ ಜವರೇಗೌಡರು ವಿರುದ್ಧ ಬೆಟ್ಟದ ಬೋರೇಗೌಡರು 1 ಮತದ ಅಂತರದಲ್ಲಿ ಜಯಗಳಿಸಿದ್ದಾರೆ. ಬಂದ್ರಪ್ಪ, ನಮ್ಮ ಬೋರೇಗೌಡ್ರಿಗೆ